ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ತಾರಾಸ್ ಪ್ರಪಂಚ. ಇವತ್ತು ನಾನು ನನ್ನ ತವ್ರ ಮನೆಗೆ ಹೊರಟಿದ್ದೀನಿ. ಅದು ತುಂಬ ದಿನಗಳ ನಂತರ. ಮುಂಚೆ ಎಲ್ಲ ನಾನು ದಾವಣಗೆರೆಯಲ್ಲಿದ್ದಾಗ ಅಂದ್ಕೊಂಡಾಗೆಲ್ಲ ಹೋಗ್ಬಿಡ್ತಿದ್ದೆ ಟ್ರೈನಲ್ಲಿ. ಈಗ ಶಿರಾಳಕೊಪ್ಪ ಬಂದಿದ್ದೀವಲ್ಲ, ಸ್ವಲ್ಪ ದೂರನೇ, ಹಾಗಾಗಿ ಹೋಗೋಕ್ಕಾಗಲ್ಲ. ಮಗನ ಸ್ಕೂಲ್ ಹತ್ರ ಬಂದಿದ್ದೀನಿ, ಅವನು ಕರ್ಕೊಂಡು ಹೋಗೋಣ ಅಂತಂದ್ಬಿಟ್ಟು. ಸೊ ನಾಳೆ ಬೇರೆ ಅಲ್ಲೇ ಇರ್ತೀವಲ್ಲ, ಹಾಗಾಗಿ ಅವನು ಕರ್ಕೊಂಡು ಹೋಗ್ತೀವಿ. ಈಗ ಅವ್ನು ಸ್ಕೂಲ್ ಹತ್ರ ಬಂದಿದ್ದೀವಿ. ಕಂದ ರಿಷಿನ ಕರ್ಕೊಂಡ್ವಿ. ಈಗ ಊರಿಗೆ ಹೊರಟಿದ್ದೀವಿ. ತುಂಬ ದೂರ ಇದೆ ಜರ್ನಿ. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ. ಸಾಹೇಬ್ರು ಕುತ್ಕೊಳ್ಳಲ್ಲ, ಮಲ್ಕೊಳ್ಳಿ. ಕುತ್ಕೊಳ್ಳಲ್ಲಿ ನೀವು ಮಲ್ಕೊಳ್ತೀರ? ಹಾಯನ್ ಹಾಯನ್ ಹಾಯ್. ನಾನು ಅಶು. ಮಮ್ಮಿ ಹೆಸ್ರೇನ? ಬಾಯ್. ಶಿಕಾರಿಪುರ ರೀಚ್ ಆದ್ವಿ. ರಿಷಿ ಏನ್ ಬೇಕಾ? ಬೇಕ್ರಿ ಅಂದ್ರೆ ಸ್ನಾಕ್ಸ್. ಈ ಕ್ಲೈಮೇಟಾಗ ಐಸ್ ಕ್ರೀಮ್ ಬೇಡ ಮಗ. ಏನ್ ಬೇಕು? ಟೂ ಏನು ಟೂ? ಐಸ್ ಕ್ರೀಮ್ ಬೇಡ, ಕೇಕ್ ತಿನ್ನು. ಖುಷಿನಾ? ದುಡ್ಡಿತ್ತು ನನ್ನ ಹತ್ರ, ಉಳಿದಿತ್ತು 2700 ಅಷ್ಟರಲ್ಲಿ. ಮತ್ತೆ ಮಾಲ್ನವ್ರ ಹತ್ರ ಅಷ್ಟ್ರ ಹತ್ರನೂ ಸಾಲ ಆಗಿದ್ರು ಸತ ಎಲ್ರಿಗೂ ಹಣ. ಆಹಾ, ಬಿಸಿ ಬಿಸಿ ಪಾಪ್ಕಾರ್ನ್ ತಿಂತಾಯಿದ್ರೆ ಮಜಾನೇ ಬೇರೆ ಈ ಥರ ಜರ್ನಿಲಿ. ನನಗಂತೂ ಪಾಪ್ಕಾರ್ನ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಅಲ್ಲೇ ರೋಡ್ ಸೈಡ್ ಮಾರ್ತಾಯಿದ್ರು, ಹಾಗೆ ತಗೊಂಡು ತಿನ್ಕೊತ ಹೋದ್ವಿ. ಇನ್ನೇನು ಶಿವಮೊಗ್ಗ ನಿಯರ್ ಇದ್ದೀವಿ. ಶಿವಮೊಗ್ಗ ಹೋಗ್ಬಿಟ್ರೆ ಆ ಕಡೆ ಹೋಗೋದು ಗೊತ್ತಾಗಲ್ಲ, ಯಾಕಂದರೆ ರೋಡ್ ಚೆನ್ನಾಗಿದೆ, ಬೇಗನೆ ರೀಚ್ ಆಗಿಬಿಡ್ತೀವಿ. ನನ್ನ ತವ್ರ ಮನೇಲಿ ಯಾರೆಲ್ಲ ಇದ್ದಾರೆ ಅಂತಂದರೆ ಅಣ್ಣ, ಅತ್ತಿಗೆ, ಅವ್ರಿಗಿಬ್ಬರು ಮಕ್ಕಳು ಮತ್ತು ನನ್ನ ತಮ್ಮ. ಅಪ್ಪ ಅಮ್ಮ ಇಲ್ಲ. ತಮ್ಮ ಬೆಂಗಳೂರಿಗೆ ಅಂತ ವರ್ಕಿಗೆ ಅಂತ ಹೋಗೇನೆ. ಸೊ ಮನೇಲಿ ಇಷ್ಟೇ ಜನ ಇರೋದು. ನನ್ನ ಮಕ್ಳಿಗಂತೂ ಊರಿಗೆ ಹೋಗೋದಂದ್ರೆ ಸಿಕ್ಕಾಪಟ್ಟೆ ಖುಷಿ. ಕೊನೆಗೂ ಮನೆಗೆ ರೀಚ್ ಆದ್ವಿ. ಮುಂದೆ ಹೋಗೋಣ.
ಬುಡ್ಡು. ಇದು ನಮ್ಮ ಅಣ್ಣನ ಆಫೀಸು, ಫೈನಾನ್ಸ್ ಆಫೀಸು. ಹಾಗೆ ನಮ್ಮ ಅತ್ತಿಗೆ ಬ್ಲೌಸ್ನ ಸ್ಟಿಚ್ ಮಾಡ್ತಾರೆ. ನಾನು ಊರಿಂದ ಬ್ಲೌಸ್ ತಂದಿದ್ದೆ ಸ್ಟಿಚಿಗೆ ಹೋಗೋಣ ಅಂತಂದ್ಬಿಟ್ಟು. ಸೊ ಅದು ಮೆಸರ್ಮೆಂಟ್ ಎಲ್ಲ ಹೇಳಿ ಕೊಟ್ಟೆ, ಈ ಥರ ಸ್ಟಿಚ್ ಮಾಡಬೇಕು ಅಂತಂದ್ಬಿಟ್ಟು. ನೆಕ್ಸ್ಟ್ ಟೈಮ್ ಊರಿಗೆ ಬಂದಾಗ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು. ತಂದೆ ನೀನು ಬಂದು ನೀನು ಬಯಗಲ ಮೀಲು ನೀಲು ಅಲ್ಲದು ಹಾಲು ಅಲ್ಲದು ಮತ್ತು ಹಾಲು ಅಲ್ಲಯ್ಯ ಚಂಗ ಕೂಲಲ ಚಂಗ ದೇವ ಹಾಲು ಅಲ್ಲದು ಮೀಲು ಅಲ್ಲದು. ಇದು months of the year. 12 months in a year. ವಾಕರ್ ಅದು ಮುದ್ದೆ